ಕೇವಲ ನಿಂಬೆಹಣ್ಣಿಗೆ ಇದೊಂದು ಪುಡಿನ ಬೆರೆಸಿ ಸಾಕು, ನಿಮ್ಮ ಮುಖದಲ್ಲಿ ಹೈಡ್ರಾ ಫೇಶಿಯಲ್ ಅಂತ ಹೊಳಪು 5 ನಿಮಿಷದಲ್ಲಿ ಇವತ್ತಿನ ವೀಡಿಯೋಲಿ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ. 5 ನಿಮಿಷ 5 ಪೈಸಾ ಖರ್ಚಿಲ್ದಿರೋ ರೆಮಿಡಿ ಇವತ್ತಿನ ವೀಡಿಯೋಲಿ ನಿಮಗೆ ಹೈಡ್ರಾ ಫೇಶಿಯಲ್ ಅಷ್ಟು ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ಹೈಡ್ರಾ ಫೇಶಿಯಲ್ಲು ಮತ್ತು ಬ್ಲೀಚ್ ಎಲ್ಲ ಮಾಡಿದ್ರೆ ಈ ಥರ ಹೊಳಪು ಬರೋದಲ್ಲ, ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಸೊ 3-4 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೇ ಅಲ್ವಾ ಸ್ಕಿನ್ನು ಇಷ್ಟು ಕ್ಲಾರಿಟಿ ಬರೋದು, ಇಷ್ಟು ಗ್ಲೋ ಬರೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ಸುಳ್ಳು. ನಾನು ಕೇವಲ 10 ರೂಪಾಯಿಲಿ ಈ ಗ್ಲೋನ ತರಿಸಿದ್ದೀನಿ. ಜಸ್ಟ್ ಹತ್ರದಿಂದ ನೋಡಿ, ನಿಮಗೆಲ್ಲಾದರೂ ಒಂದು ಏನಂತೀವಿ ಪಿಗ್ಮೆಂಟೇಷನ್ ಮಾರ್ಕು, ಪಿಂಪಲ್ ಮಾರ್ಕ್ ಕಾಣ್ತಿದ್ಯಾ? 45 ವರ್ಷ ಆದರೂ ಕೊಲಾಜನ್ ಕಮ್ಮಿ ಆಗೋಗುತ್ತೆ. ಹೆಂಗೆ ಹೇಮಾ ನಿನ್ನ ಮುಖದಲ್ಲಿ ಇಷ್ಟು ಶೈನಿಂಗ್ ಇದೆ ಅಂದರೆ, ಫಸ್ಟು ನಮ್ಮ ಸೋಪು ಅದು ತಗೊಂಡಿರೋ ಸುಮಾರು ಜನಕ್ಕೆ ಗೊತ್ತಿದೆ ಅಲ್ವಾ. ಸೆಕೆಂಡು, ಇವತ್ತಿನ ಜಾದು ಮಾಡೋ ರೆಮಿಡಿ ಕೇವಲ 10 ರೂಪಾಯಿಲಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ನಿನ್ನೆ ಈ ಫೇಶಿಯಲ್ ಮಾಡ್ಕೊಂಡಿದ್ದೀನಿ ನಾನು. ಈ ಅದ್ಭುತವಾದ ಫೇಶಿಯಲ್ ಕೇವಲ 10 ರೂಪಾಯಿ. ಇದೊಂದು ತಂದಿಟ್ಕೊಳ್ಳಿ ಸಾಕು, ಚಿಟಿಕೆ ಹೊಡಿಯೋದ್ರಲ್ಲಿ ನಿಮಗೆ ಈ ಫೇಶಿಯಲ್ ರೆಡಿ ಆಗುತ್ತೆ, ಜಾದೂ ಸ್ಟಾರ್ಟ್ ಆಗುತ್ತೆ. ಇಮ್ಮಿಡಿಯೇಟ್ ಗ್ಲೋ. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾ, ಕಿಟಿ ಪಾರ್ಟಿಗೆ ಹೋಗಬೇಕಾ, ಇವಾಗ ಬ್ಲೀಚು ಫೇಶಿಯಲ್ ಎಲ್ಲ ಮಾಡಿದ್ರೆ ನಿಮಗೆ ನಾಳೆ ರಿಸಲ್ಟು, ಆಮೇಲೆ ಬರೀ 3 ದಿನ. ನಮ್ಮ ಸೋಪ್ ಇದ್ದರೆ ಲೈಫ್ ಲಾಂಗ್ ರಿಸಲ್ಟು, ಈ ಫೇಶಿಯಲ್ ಮಾಡಿಕೊಂಡ್ರೆ ಇಮಿಡಿಯೇಟ್ ರಿಸಲ್ಟು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಇದೊಂದು 50%, ನಮ್ಮ ಸೋಪೊಂದು 50% ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಮ 45 ಇಯರ್ಸ್ ಆದ್ರೂ ನಿಮಗೆ ಕೊಲಾಜನ್ ಲೆವೆಲ್ ಕಮ್ಮಿ ಆಗೋಲ್ಲ, ಗ್ಲೋ ಕಮ್ಮಿ ಆಗೋಲ್ಲ, ಸ್ಕಿನ್ನು ಪಳಪಳ ಅಂತ ಹೊಡಿತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಇದೇ ನೋಡಿ ನಾನು ಹೇಳಿದ್ನಲ್ಲ, ಜಾದು ಮಾಡೋದು ನಿಮ್ಮ ಹೈಡ್ರಾ ಫೇಶಿಯಲು ಬ್ಲೀಚ್ಗೆ ಮೀರ್ಸಿರ 10 ರೂಪಾಯಿ ರೆಮಿಡಿ ಇದು. ಸೊ ಇವತ್ತಿನ ವೀಡಿಯೋಗೆ ಹೋಗೋಣ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದ್ಸಲ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ರೆಮಿಡಿ ಮಾಡಿದೆ ಅಂತ. ಇದು ಎಲ್ಲರೂ ಯೂಸ್ ಮಾಡ್ಬೋದು. ಒಂದ್ಸಲ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ರೆಡಿ ಮಾಡಿದೆ ಅಂತ. ಇದು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಆನ್ ಎ ಸೋಷಿಯಲ್ ಪ್ಲಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಅದರ ನೆಸಿಟಿನೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನಾನು ನಾಟಿ ಬೆಲ್ಲ ತೊಗೊಂಡಿದ್ದೀನಿ. ಯೆಲ್ಲೋ ಕಲರು ಮತ್ತು ಏನಂತೀವಿ ಪುಡಿ ಬೆಲ್ಲ ಇರುತ್ತಲ್ಲ ಅದೆಲ್ಲ ತೊಗೊಬೇಡಿ. ನಾಟಿ ಬೆಲ್ಲ ಬರುತ್ತೆ ಅದನ್ನು ಮಾತ್ರ ತೊಗೊಳ್ಳಿ, ಯಾಕಂದರೆ ಯೆಲ್ಲೋ ಬೆಲ್ಲದಲ್ಲೆಲ್ಲ ಕೆಮಿಕಲ್ ಇರುತ್ತೆ. ಒಂದು ಬೆಲ್ಲ ತೊಗೊಂಡಿದ್ದೀನಿ, ಇದೇ ಮೆಷರ್ಮೆಂಟು, ಚಿಕ್ಕದಾಗಿರೋದು. ಓಕೆ, ಇದನ್ನು ಒಂದು ಬೌಲ್ಗೆ ಇಟ್ಕೋತೀನಿ. ಈ ಕಡೆ ಒಂದು ಐರನ್ ಬಾಣಲಿನೇ ಆಗಬೇಕು, ಬೇರೆ ಬಾಣಲಿ ತೊಗೊಳಕ್ಕೆ ಹೋಗಬೇಡಿ. 2-3 ಚಿಟಿಕೆಯಷ್ಟು ನಾನಿಲ್ಲಿ ಅರಿಶಿನ, ಕಸ್ತೂರಿ ಅರಿಶಿನ, ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ತೊಗೊಂಡು ನಾನಿಲ್ಲಿ ಏನಂತೀವಿ ಶುದ್ಧೀಕರಣ ಮಾಡ್ಕೋತೀರ, ಕಲರ್ ಚೇಂಜ್ ಮಾಡ್ಕೊಳ್ತೀರ, ಜಸ್ಟ್ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಅರಿಶಿನ ತೊಗೊಂಡಿದ್ದೀರೋ ಅದಕ್ಕೆ 2-3 ಪಟ್ಟಷ್ಟು ಕಡಲೆ ಹಿಟ್ಟು. ಸೊ ಅದನ್ನು ಜರಡಿ ಆಡ್ಕೊಂಡಿದ್ರೆ ಒಳ್ಳೆಯದು, ಅಂಗಡಿದಾಗಿದ್ದರೆ. ಮನೇಲಾಗಿದ್ದರೆ ಫೈನ್, ಆಯಿತಾ. ಮೆಜರ್ಮೆಂಟ್ ಪಕ್ಕ ಇರಲಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿನ್ನಲ್ಲಿ ಇಮಿಡಿಯೇಟ್ ರಿಸಲ್ಟ್ ಬರೋಲ್ಲ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು, ಶುದ್ಧೀಕರಣ ಮಾಡ್ತಿಲ್ಲ, ಫ್ರೈ ಮಾಡ್ತಿಲ್ಲ, ಆಯಿತಾ. ಡ್ರೈ ರೋಸ್ಟ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೋತೀನಿ, ಇದು ತಣ್ಣಕ್ಕಾಗಲಿ. ಈ ಕಡೆ ಬೆಲ್ಲನ ಕುಟ್ಕೋತೀನಿ, ಪುಡಿ ಮಾಡ್ತೀನಿ. ಇಲ್ಲಿ ನಾವು ಮಿಕ್ಸಿಗೆ ಹಾಕ್ಬೋದಲ್ಲ ಏಮ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಬೆಲ್ಲ, ನಮಗೆ ಏನಂತೀವಿ ಲಿಕ್ವಿಡ್ ಥರ ಆಗೋಗುತ್ತೆ, ಪಾಯಸ ಥರ. ಅದು ಬೇಡ, ನನಗೆ ಈ ಸಾಲಿಡ್ ಫಾರ್ಮೇ ಬೇಕು, ಆಯಿತಾ. ಈಗ ಇದಕ್ಕೆ ಒಂದು 1/4 ಭಾಗದಷ್ಟು ಫ್ರೆಶ್ ಆಗಿರೋ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಸಿರು ಕಲರ್ ತೊಗೊಳಂಗಿಲ್ಲ, ನಿಂಬೆಹಣ್ಣು ಫುಲ್ ಯೆಲ್ಲೋ ಕಲರ್ ಆಗಿರಬೇಕು ಅಂಥ ನಿಂಬೆಹಣ್ಣೆ ತೊಗೊಳ್ಳಿ. 1/4 ಭಾಗ ತೊಗೊಂಡಿದ್ದೀನಿ. ಈ ಟೈಮಲ್ಲಿ ನಮಗೆ ಫುಲ್ಲು ಫೇಸ್ ಪಿಗ್ಮೆಂಟೇಷನ್ ಇದೆ ಹೇಮಾ, ನಾವು ಯೂಸ್ ಮಾಡ್ಬೋದಾದರೆ ನೋ, ಡೆಫಿನೆಟಾಗಿ ಯೂಸ್ ಮಾಡೋಂಗಿಲ್ಲ. ನೀವು ರೋಸ್ ವಾಟ್ರು, ಆಲ್ಟರ್ನೇಟಿವ್ ಇಸ್ ರೋಸ್ ವಾಟರ್, ಫೈನ್. ನೆಕ್ಸ್ಟು ಇದನ್ನು ಚೆನ್ನಾಗಿ ಇಂಟ್ಕೊಂಡು ನೋಡಿ. ಇವಾಗ ಒಂದು 5 ನಿಮಿಷ ಇದು ರೆಸ್ಟ್ ಮಾಡಬೇಕು, ಆಯಿತಾ. ರೆಸ್ಟ್ ಮಾಡಿ ನೀವು ಇನ್ನೇನು ಮುಖಕ್ಕೆ ಅಪ್ಲೈ ಮಾಡಿ, ಇದು ಕರಗಬೇಕು. 5 ನಿಮಿಷ ರೆಸ್ಟ್ ಏನಕ್ಕೆ ಮಾಡ್ತೀವಿ ಅಂದರೆ ಅದು ಕರಗಬೇಕು ಫುಲ್ಲು. ನಿಂಬೆಹಣ್ಣು ರಸದಲ್ಲಿ ಇದು ಬ್ಲೀಚಿಂಗ್ ಎಫೆಕ್ಟ್ ಬರುತ್ತೆ ನಮ್ಗೆ ಅವಾಗ, ಆಯಿತಾ. ಇಲ್ಲಿ ಇದು ಡ್ರೈ ರೋಸ್ಟ್ ಆಗಿದೆ, ಮತ್ತು ಕಲರ್ ಚೇಂಜ್ ಮಾಡ್ಕೋಬಾರ್ದು. ಇದು ತೆಳ್ಳಕ್ಕೆ, ಇದು ಚೆನ್ನಾಗಿ ಲಿಕ್ವಿಡ್ ಆಗಿರುತ್ತೆ. ಆಗ ಇದನ್ನು ಹಾಕ್ಕೊಂಡು ನಿಮಗೆ ಕೈಗೆ ಒಂದು ಉಂಡೆ ಫಾರ್ಮಲ್ಲಿಗಿನ ಸ್ವಲ್ಪ ಲಿಕ್ವಿಡ್ ಆಗಿರಬೇಕು, ಅದು ಕನ್ಸಿಸ್ಟೆನ್ಸಿ. ಈ ಟೈಮಲ್ಲಿ ಗಟ್ಟಿ ಆಯಿತು ಅಂದರೆ ಇನ್ನೊಂದು 2 ತೊಟ್ಟು ನಿಂಬೆ ರಸ ಹಾಕ್ಕೊಳ್ಳಿ, ಅಥವಾ ರೋಸ್ ವಾಟ್ರ್ ಹಾಕ್ಕೊಳ್ಳಿ, ಆಯಿತಾ. ಆಮೇಲೆ ಈ ರೆಮಿಡಿನ ಇಮ್ಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಪ್ಲೈ ಮಾಡಬೇಕಾಗತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದರದ್ದು ರಿಯಾಕ್ಷನ್ ಕಮ್ಮಿ ಆಗೋಗುತ್ತೆ. ಒಂದು ಸಲ ನಿಂಬೆಹಣ್ಣು ಮತ್ತು ಬೆಲ್ಲ ಸೇರಿದಾಗ ನಮಗೆ ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಆಗುತ್ತೆ ಫೇಸ್ ಮೇಲೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸೊ ಇದು ಈ ಥರ ಇರಬೇಕು. ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ನೀವು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ. ಈಗ
ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡ್ಬೋದಾ ಅಂದರೆ ನಾನು ಡೆಫಿನೆಟಾಗಿ ಪಿಗ್ಮೆಂಟೇಷನ್ ಇರೋರು ನಿಂಬೆಹಣ್ಣು ಹಾಕಬೇಡಿ ಅಂತ ಹೇಳ್ತೀನಿ. ಇದ್ರ ಜಾಗದಲ್ಲೇ ನೀವು ರೋಸ್ ವಾಟ್ರ್ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಳ್ಳಿ ಮತ್ತು ಕಲರ್ಡ್ ತಗೋಬೇಡಿ. ಮತ್ತು ಇಲ್ಲಿ ನಾನು ಇದನ್ನು ರೋಸ್ಟ್ ಮಾಡಿಲ್ಲ ಆಯಿತಾ, ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಇದೊಂದು 5 ಮಿನಿಟ್ಸ್ ಇರಬೇಕು ಅಷ್ಟೇ ಈ ಪ್ರೊಸೀಜರು, 5 ನಿಮಿಷ. ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಓಕೆ, ಒಂದು 5 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ಪಿಗ್ಮೆಂಟೇಷನ್ ಇರೋ ಇದನ್ನು ಯೂಸ್ ಮಾಡಬೇಡಿ ಆಯಿತಾ, ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಸೆಕೆಂಡ್ ಪಾಯಿಂಟು, ಇದಕ್ಕೆ ಆಲ್ಟರ್ನೇಟಿವ್ ಇಸ್ ರೋಸ್ ವಾಟರ್. ನೀಟಾಗಿ ತಿನ್ನ ಲೇಯರ್ ಹಾಕೊಳ್ಳಿ, ತಿಕ್ಕಾಗಿ ಹಾಕಬೇಡಿ, ತಿನ್ನಾಗಿರಲಿ. ಫ್ರೆಂಡ್ಸ್ 5 ಮಿನಿಟ್ಸ್ ಆಗಿದೆ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ಏನು ಖರ್ಚು ಮಾಡಿದ್ರಿ ನೀವು ಇದಕ್ಕೆ ನೋಡಿ, ಅದ್ಭುತವಾದ ಜಾದು. ನಿಮಗೆ ಬ್ಲೀಚ್ ಮಾಡ್ಕೊಂಬಂತು ಅಂತ ಹೇಳ್ಬೋದು ನಾನು. ಒಂದು ಬೆಲ್ಲ ಇಷ್ಟು ಮ್ಯಾಜಿಕ್ ಮಾಡುತ್ತೆ ಅಂದರೆ ಸುಮಾರು ಜನಕ್ಕೆ ನಂಬಿಕೆ ಬರೋಲ್ಲ. ವಿತ್ ಲೈಫ್ ಪ್ರೂಫ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಮತ್ತು ಬೆಲ್ಲ ಸೇರಿದ್ರೆ ಅದ್ಭುತವಾದ ಮ್ಯಾಜಿಕ್ಕು. ಎಟ್ಟಾಗಿ ನಾನು ಸೋಷಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ನಿಮಗೆ ಬ್ಲೀಚ್ ಮಾಡಿದ್ರು ಇಷ್ಟು ಒಳ್ಳೆ ಎಫೆಕ್ಟ್ ಬರೋಲ್ಲ. ಸೊ ಅದು ಅದ್ಭುತವಾದ ನ್ಯಾಚುರಲ್ ಬ್ಲೀಚ್ ಇದು. ಏನು, ನಿಂಬೆಹಣ್ಣು ಮತ್ತು ಬೆಲ್ಲ, ಅದು ನಾಟಿ ಬೆಲ್ಲ ತೊಗೋಬೇಕು ನೀವು. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಇದನ್ನು ವಾರದಲ್ಲಿ ತಿನ್ಬಿಟ್ಟು ದಿನ ನೀವು ಮಾಡಿ, ಕೈಯಲ್ಲೂ ಅಷ್ಟೇ ಇಷ್ಟೇ ನಿಮಗೆ ರಿಸಲ್ಟ್ ಸಿಗುತ್ತೆ, ಇನ್ನೂ ಹೆಚ್ಚು ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೈಯಲ್ಲಿ ಸ್ವಲ್ಪ ರಫ್ ಆಗಿರುತ್ತೆ ಸ್ಕಿನ್ನು, ಇಲ್ಲಿ ಸ್ಮೂತು ಆಯಿತಾ. ಕೈಯಲ್ಲಿ ಇನ್ನೂ ಅದ್ಭುತವಾದ ಶೈನಿಂಗ್ ಸಿಗುತ್ತೆ ಅಂತ ಹೇಳ್ತಾ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಬಿಡ್ಲಾ. 2-3 ಸಾವಿರ ಎಲ್ಲ ಖರ್ಚು ಮಾಡ್ತೀರಾ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೆ. ಹೈಡ್ರಾ ಫೇಶಿಯಲ್ ಅಂತೂ 3,000 ರೂಪಾಯಿ, ಬ್ಲೀಚ್ ಅಂತೂ ಏನಿಲ್ಲ ಅಂದರೆ 500-600 ರೂಪಾಯಿ ಚಾರ್ಜ್ ಮಾಡ್ತಾರೆ. 10 ರೂಪಾಯಿ ಬೆಲ್ಲ ಏನೇನು ಮ್ಯಾಜಿಕ್ ಮಾಡುತ್ತೆ ನೋಡಿ. ಬೆಲ್ಲ ನಿಂಬೆಹಣ್ಣು ಮನೇಲಿ ಇದ್ದೇ ಇರುತ್ತೆ, ಬಟ್ ಗೋ ಫಾರ್ ನಾಟಿ ಬೆಲ್ಲ. ಯಾಕಂದರೆ ಕೆಮಿಕಲ್ ಫ್ರೀ ಬೆಲ್ಲದಲ್ಲಿ ಮಾತ್ರ ಈ ಥರ ರಿಸಲ್ಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಡ್ರೈ ಟ್ಯಾಪ್ ಮಾಡ್ತೀನಿ. ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಸೌಂಡು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ಪರ್ಸ್ನಲಾಗಿ ಇಷ್ಟ ಇಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ, ಯಾಕೆಂದರೆ ನಾವು ರೆಮಿಡೀಸ್ ಮಾಡ್ತಾ ಆ ಚೇಂಜಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ವಿಷಯನೇ ಬೇರೆ ಇರುತ್ತೆ ಲೆವೆಲ್ಲೇ ಅಲ್ವಾ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನನಗಾಗಿದೆ ಅಂದರೆ ನಿಮಗೆ ಡೆಫಿನೆಟ್ ಆಗತ್ರಿ. ನಂದು ಡಾರ್ಕ್ ಸ್ಕಿನ್ ಟೋನ್ ಇದ್ದಿದ್ದು, ಸೊ ಈ ಮಟ್ಟಕ್ಕೆ ಸ್ಕಿನ್ ಬಂದಿದೆ. ಅದು ನಾನು ಕೆಮಿಕಲ್ ಫ್ರೀ, ಯಾವುದೇ ರೀತಿಯಾದ ಏನಂತೀವಿ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸ್ ತೊಗೊಳ್ದೆ ನಾನು ಈ ಟ್ರೀಟ್ಮೆಂಟ್ಸ್ನ ನಾನೇ ವಿತ್ ಲೈಫ್ ಪ್ರೂಫ್ ನಿಮ್ಮ ಜೊತೆ ಡೇ ಬೈ ಡೇ ನನ್ನ ಸ್ಕಿನ್ನು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಲ್ವಾ. ಯಾಕೆಂದರೆ ಪ್ರತಿದಿನ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಏನಾದ್ರು ಸ್ಕಿನ್ನು ಡ್ಯಾಮೇಜ್ ಆಗಿದರೆ ನಿಮ್ಗೆ ಡೆಫಿನೆಟಾಗಿ ಗೊತ್ತೇ ಆಗುತ್ತೆ ನೆಕ್ಸ್ಟ್ ಡೇ ಅಲ್ವಾ. ಸೊ ನನ್ನ ರಿಸಲ್ಟು ನನ್ನ ರೆಮಿಡೀಸ್ಗೆ 100ಗೆ 1000% ಎಫೆಕ್ಟ್ ಇದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಾನು ವೀಡಿಯೋಸ್ ಹಾಕ್ತಿರ್ಬೇಕಾದ್ರೆ ಒಂದಿನ ಡ್ಯಾಮೇಜ್ ಆದರೆ ಸ್ಕಿನ್ ನಿಮ್ಗೆ ನೆಕ್ಸ್ಟ್ ಡೇ ಗೊತ್ತೇ ಆಗುತ್ತೆ. ಯಾವುದು ಫಿಲ್ಟ್ರ್ ಹಾಕ್ಕೊಂಡು ಮುಚ್ಕೊಂಡು ಮಾಡೋಕ್ಕಾಗಲ್ಲ ರೀ. ಸೊ ಧಾರಾಳವಾಗಿ ಮಾಡ್ಕೊಳ್ಳಿ ಇವತ್ತಿನ ರೆಮಿಡಿನ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಖರ್ಚಿಲ್ದಿರೋ ರೆಮಿಡಿ ಅಂತಲೇ ಹೇಳ್ತೀನಿ ಆಯಿತಾ. ಇದೆಲ್ಲ ಮಾಡೋಕ್ಕೆ ಮುಂಚೆ ಕೈಯಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅನ್ನೋ ಸೋಷಲ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನಾ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಗೊತ್ತಲ್ಲ, 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಮುಲತಿ ಪೌಡ್ರು ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂದರೆ ಧಾರಾಳವಾಗಿ ನನ್ನ ಸೋಪ್ ತೊಗೊಂಡು ಗಿವ್ ಇಟ್ ಟ್ರೈ. ನೀವೇ ಹೇಳ್ತೀರಾ, ಏಮಾ ನನ್ನ ಸ್ಕಿನ್ನು ಯಾವ ಲೆವೆಲ್ಗೆ ಚೇಂಜ್ ಆಗಿದೆ ಅಂತ. ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.